ಹಾಯ್ ನಮಸ್ಕಾರ, ವೆಲ್ಕಮ್ ಟು ಆರು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಲೈಫಲ್ಲಿ ಸಕ್ಸಸ್ಫುಲ್ ಆಗಿರೋವಂಥ ದೊಡ್ಡ ದೊಡ್ಡ ಉದ್ಯಮಿಗಳಿಂದ ಹಿಡಿದು ಸ್ಪೋರ್ಟ್ಸ್ ಪರ್ಸನ್ಸ್, ಸ್ಟಾರ್ಸ್ ಇವರೆಲ್ಲರೂ ಮೆಂಟಲಿ ಸ್ಟ್ರಾಂಗ್ ಇರೋಕ್ಕೆ ಯಾಕೆ ರೆಕಮೆಂಡ್ ಮಾಡ್ತಾರೆ? ಹಾಗಾದರೆ ಮೆಂಟಲಿ ಸ್ಟ್ರಾಂಗ್ ಆಗಿರೋ ಪರ್ಸನ್ ಯಾವ ರೀತಿ ಇರ್ತಾನೆ? ಮೆಂಟಲಿ ಸ್ಟ್ರಾಂಗ್ ಆಗಿರೋ ಪರ್ಸನ್ ಹಾಗೂ ನಾರ್ಮಲ್ ಪರ್ಸನ್ಗೂ ಏನಾದರೂ ವ್ಯತ್ಯಾಸ ಇರುತ್ತಾ? ನಾವೆಲ್ಲರೂ ಡೈಲಿ ಲೈಫಲ್ಲಿ ಒಂದಲ್ಲ ಒಂದು ರೀತಿ ಟಫ್ ಆ್ಯಂಡ್ ಬ್ಯಾಡ್ ಸಿಚುವೇಶನ್ಗಳನ್ನು ಫೇಸ್ ಮಾಡ್ತಾನೆ ಇರ್ತೀವಿ. ಆದರೆ ಅಂಥ ಸಿಚುವೇಶನ್ಗಳಿಂದ ಬೇಗನೆ ಹೊರಗೆ ಬಂದು ಲೈಫ್ನ ಲೀಡ್ ಮಾಡೋನೇ ಮೆಂಟಲಿ ಸ್ಟ್ರಾಂಗ್ ಪರ್ಸನ್. ಹಾಗೆ ಇನ್ನೊಂದು ವಿಷಯ ಏನಂದರೆ, ಯಾವೊಬ್ಬ ಮೆಂಟಲಿ ಸ್ಟ್ರಾಂಗ್ ಪರ್ಸನ್ ಕೂಡ ಮೆಂಟಲಿ ಸ್ಟ್ರಾಂಗ್ ಪರ್ಸನ್ ಆಗಿ ಹುಟ್ಟಿರೋದಿಲ್ಲ. ಬದಲಿಗೆ ಮೆಂಟಲಿ ಸ್ಟ್ರಾಂಗ್ ಆಗೋದು ನಿಮ್ಮ ಆಯ್ಕೆಯಾಗಿರುತ್ತೆ. ಇನ್ನು ಮೆಂಟಲಿ ಸ್ಟ್ರಾಂಗ್ ಅನ್ನೋದು ಬರೋ ಅಂಥದ್ದು ನೀವು ಸ್ಪೆಂಡ್ ಮಾಡೋವಂಥ ಟೈಮ್, ನಿಮ್ಮ ಹವ್ಯಾಸಗಳು, ಡೈಲಿ ಜೀವನದಲ್ಲಿ ನೀವು ಕಲಿಯುವಂಥ ಪಾಠಗಳಿಂದ, ಹಾಗೆ ಅದರಿಂದ ಬರೋವಂಥ ಎಕ್ಸ್ಪೀರಿಯೆನ್ಸ್ನಿಂದ ಕ್ರಿಯೇಟ್ ಆಗೋದು. ಫಾರ್ ಎಕ್ಸಾಂಪಲ್, ಒಂದು ಕಂಪನಿ ಇಂಟರ್ವ್ಯೂನಲ್ಲಿ ಕೆಲವಷ್ಟು ಜನ ಸೆಲೆಕ್ಟ್ ಆಗ್ತಾರೆ, ಹಾಗೆ ಇನ್ನೊಂದಷ್ಟು ಜನ ಸೆಲೆಕ್ಟ್ ಆಗಲ್ಲ. ಆದರೆ ಸೆಲೆಕ್ಟ್ ಆಗಿಲ್ಲ ಅಂತ ಬೇಜಾರಾಗದೆ ಮತ್ತೆ ಪ್ರಯತ್ನಪಟ್ಟು ತಾನು ಹಿಂದಿನ ಇಂಟರ್ವ್ಯೂನಲ್ಲಿ ಮಾಡಿದಂಥ ತಪ್ಪುಗಳನ್ನ ಕರೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಲೆವೆಲ್ನಲ್ಲಿ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗಿ ಕೆಲಸನ ತನ್ನದಾಗಿಸ್ಕೊಳ್ಳೋನೇ ಮೆಂಟಲಿ ಸ್ಟ್ರಾಂಗ್ ಪರ್ಸನ್. ಫ್ಯಾಮಿಲಿ ಸಿಚುವೇಶನ್ ಆಗಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಏನೇ ಇರಲಿ ಎಲ್ಲ ಈಸಿಯಾಗಿ ತಗೊಂಡು ತನ್ನ ಮುಂದಿನ ಭವಿಷ್ಯನ ರೂಪಿಸ್ಕೊಳ್ಳೋನೇ ನಿಜವಾದ ಮೆಂಟಲಿ ಸ್ಟ್ರಾಂಗ್ ಪರ್ಸನ್. ಇದು ಕೇವಲ ಉದಾಹರಣೆ, ಆದರೆ ಇದೇ ಎಲ್ಲ ಫೀಲ್ಡ್ಗೂ ಅಪ್ಲೈ ಆಗುತ್ತೆ. ಹಾಗಾದರೆ ಮೆಂಟಲಿ ಸ್ಟ್ರಾಂಗ್ ಆಗೋದು ಹೇಗೆ? ಮೆಂಟಲಿ ಸ್ಟ್ರಾಂಗ್ ಆಗೋಕ್ಕೆ ಮೊದಲಿಗೆ ನಿಮ್ಮ ಬಗ್ಗೆ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ಹಾಗೆ ಪಾಸಿಟಿವ್ ಆಗಿ ಮಾತಾಡೋದನ್ನು ಕಲಿಬೇಕು. ಇದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ಬಗ್ಗೆ ನಾವೇ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ರೆ ನಮ್ಮ ಮೈಂಡ್ ಕೂಡ ಅದೇ ರೀತಿ ಫಿಕ್ಸ್ ಆಗುತ್ತೆ. ಸೊ ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ, ಹಾಗೆ ನಿಮ್ಮ ಬಗ್ಗೆ ನೀವೇ ಪಾಸಿಟಿವ್ ಆಗಿ ಮಾತಾಡೋದ್ರಿಂದ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗೋದನ್ನು ನೀವೇ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ. ಸರಿಯಾದ ಟೈಮ್ಗೆ ಮಲಗೋದು, ಹಾಗೆ ಬೇಗ ಹೇಳೋದು. ನೀವು ಎಕ್ಸ್ಪೀರಿಯೆನ್ಸ್ ಮಾಡಿರ್ಬೋದು, ಬೆಳಿಗ್ಗೆ ಬೇಗ ಎದ್ದಾಗ ಇರೋವಂಥ ದಿನಕ್ಕೂ ಹಾಗೂ ಲೇಟಾಗಿ ಎದ್ದಿರೋವಂಥ ದಿನಕ್ಕೂ ಭಾಳ ವ್ಯತ್ಯಾಸ ಇದೆ. ನೀವು ಬೇಗ ಹೇಳೋದ್ರಿಂದ ನಿಮ್ಮ ದೈನಂದಿನ ಕೆಲಸಗಳು ಬೇಗ ಆಗೋದ್ರ ಜೊತೆಗೆ ಒಂದು ಒಳ್ಳೆಯ ಡಿಸಿಪ್ಲಿನ್ ಸೃಷ್ಟಿಯಾಗುತ್ತೆ. ಹಾಗೆ ಒಂದು ಒಳ್ಳೆಯ ನಿದ್ದೆಯಿಂದ ಬರುವಂಥ ಎಲ್ಲ ಸಿಚುವೇಶನ್ಗಳಿಂದ ನಿಮ್ಮ ಮೈಂಡ್ನ ನೀವು ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ಟೈಮ್ ವೇಸ್ಟ್ ಮಾಡಬೇಡಿ. ಹೌದು, ನಮ್ಮ ಅತಿ ಹೆಚ್ಚು ಟೈಮ್ ವೇಸ್ಟ್ ಆಗ್ತಿರೋದು ಸೋಷಿಯಲ್ ಮೀಡಿಯಾದಲ್ಲಿ, ಅದರಲ್ಲೂ ಇನ್ಸ್ಟಾದಲ್ಲಿ. ಫಾರ್ ಎಕ್ಸಾಂಪಲ್, ನೀವೇನಾದರೂ ಒಂದು ರೀಲ್ಗೆ ಲೈಕ್ ಮಾಡಿದ್ರೆ ಮುಂದೆ ಬರೋ ಅಂಥ ರೀಲ್ಗಳೆಲ್ಲ ಅದಕ್ಕೆ ರಿಲೇಟೆಡ್ ಆಗಿರುತ್ತೆ. ಹೀಗೆ ಇದರಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ನಿಮ್ಮ ಎನರ್ಜಿ ಮತ್ತು ಟೈಮ್ ಎರಡೂ ಕೂಡ ವೇಸ್ಟ್ ಆಗುತ್ತೆ. ಅಲ್ಲಿಗೂ ನೀವೇನಾದರೂ ನೋಡಲೇಬೇಕು ಅನ್ನೋದಾದರೆ ನಿಮಗೆ ಫ್ಯೂಚರಲ್ಲಿ ಯೂಸ್ ಆಗೋ ಅಂಥ, ಹಾಗೆ ನೀವು ಮಾಡೋ ಅಂಥ ಕೆಲಸಕ್ಕೆ ಹೆಲ್ಪ್ ಆಗೋ ಅಂಥ ವಿಡಿಯೋಗಳನ್ನ ನೋಡ್ಬೋದು. ಸ್ಟಾಪ್ ಓವರ್ ಥಿಂಕಿಂಗ್. ಹೌದು, ಬರೀ ಯೋಚನೆಗೂ ಅತಿಯಾದ ಯೋಚನೆಗೂ ತುಂಬ ವ್ಯತ್ಯಾಸ ಇದೆ. ಬರೀ ಯೋಚನೆ ಮಾಡೋದು ಅಂದರೆ ಒಂದು ವಿಷಯದ ಬಗ್ಗೆ ಅದಕ್ಕೆ ತಕ್ಕಂತೆ ಹಾಗೂ ಅದರ ಅವಶ್ಯಕತೆ ತಕ್ಕಂತೆ ಯೋಚನೆ ಮಾಡೋದು. ಆದರೆ ಅತಿಯಾದ ಯೋಚನೆ ಅಂದರೆ ಒಂದು ವಿಷಯದ ಬಗ್ಗೆ ಆ ವಿಷಯದ ಬಗ್ಗೆ ಅಗತ್ಯಕ್ಕಿಂತ ಜಾಸ್ತಿ ಯೋಚನೆ ಮಾಡೋದು ಓವರ್ ಥಿಂಕಿಂಗ್ ಆಗುತ್ತೆ. ನೀವು ಎಷ್ಟು ಓವರ್ ಥಿಂಕ್ ಮಾಡ್ತೀರೋ ಅಷ್ಟು ಆ ವಿಷಯದ ಬಗ್ಗೆ ಇನ್ನೂ ಗೊಂದಲ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಆದರೆ ಇದರಿಂದ ಹೊರಗೆ ಬಂದು ನಿಮ್ಮ ಗುರಿ ಕಡೆ ಗಮನ ಕೊಡೋದೇ ಮುಖ್ಯವಾಗಿರುತ್ತೆ. ಸೆಲ್ಫ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು. ನಿಮ್ಮನ್ನು ನೀವು ಡೈಲಿ 1% ಇಂಪ್ರೂವ್ ಮಾಡಿಕೊಂಡ್ರೆ ಆಗ ಅದು ಒಂದು ವರ್ಷಕ್ಕೆ ಅಪ್ರಾಕ್ಸ್ 40 to 50% ಇಂಪ್ರೂವ್ಮೆಂಟ್ನ ಕಾಣ್ಬೋದು. ಸೊ ಹಾಗಂತ ಎಲ್ಲ ಒಂದೇ ದಿನಕ್ಕೆ ಅಥವಾ ಒಂದು ವಾರಕ್ಕೆ ಇಲ್ಲ ಒಂದು ತಿಂಗಳಿಗೆ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಬದಲಿಗೆ ಈ 5 ವಿಷಯಗಳನ್ನು ಡೈಲಿ ಲೈಫ್ ಸ್ಟೈಲ್ಗೆ ಅಡಾಪ್ಟ್ ಮಾಡಿಕೊಂಡ್ರೆ ಮೆಂಟಲಿ ಸ್ಟ್ರಾಂಗ್ ಪರ್ಸನ್ ಆಗೋದ್ರ ಜೊತೆಗೆ ಒಂದು ಒಳ್ಳೆ ಲೈಫ್ ಸ್ಟೈಲ್ನ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ.